ಈ ಪರಿಸ್ಥಿತಿ ಇನ್ನು 10-15 ವರ್ಷ ಆದ್ರೆ ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಬೆಳಗ್ಗೆ ಬ್ಯಾಟ್ರಿ ತಗೊಂಡು ಹುಡುಕ್ಬೇಕು ಎಲ್ಲಿದ್ದಾರೆ ಕನ್ನಡದವರು. ಬೆಂಗಳೂರು ಬಂದಾಗ ನನಗೆ ಅನಿಸಿದ್ದು ಅವತ್ತಿನ ಸಂದರ್ಭಕ್ಕೆ ಬೆಂಗಳೂರು ಭಾರಿ ದೊಡ್ಡ ತಮಿಳುಮಯ ಬೆಂಗಳೂರು ಅವತ್ತಿನ ಕಾಲಕ್ಕೆ. ಶ್ರೀರಾಮ್ಪುರದ ಬೀದಿಯಲ್ಲಿ ಕನ್ನಡವನ್ನು ಮಾತಾಡ್ಕೊಂಡು ಹೋದರೆ ಒಂದು ಮುಖದ ಮೇಲೆ ಕುರುಪು ಅಂತ ಹಾಕೋರು, ರೇಸರ್ ತಗೊಂಡು ಹೊಡೆಯೋರು ಮುಖದ ಮೇಲೆ. ಕರ್ನಾಟಕ ಎಂಬುದೇನು ಬರೀ ಹೆಸರೇ ಈ ಮಣ್ಣಿಗೆ, ಮಂತ್ರ ಕಣ, ತಾಯಿ ಕಣ, ಶಕ್ತಿ ಕಣ, ಚಲವ ಕೊಲವ ಚಂಡಿ ಕಣ ಅಂತ ಹೇಳಿ. ವಿನೋದ್ ಭಾವೆ ಅವರೇನು ಕರ್ನಾಟಕದವರಲ್ಲ, ಅವರು ಮೂಲತಃ ಮಹಾರಾಷ್ಟ್ರ. ಅವರು ಕನ್ನಡದ ಲಿಪಿಯನ್ನ ವಿಶ್ವಲಿಪಿಗಳ ರಾಣಿ ಅಂತ ಕರೀತಾರೆ. ಕೆಂಪೇಗೌಡರ ಮಹಾನಗರ ಪಾಲಿಕೆಯ ಕೆಂಪೇಗೌಡರ ಪ್ರತಿಮೆ ಮುಂದೆ ನಿಂತ್ಕೊಂಡು ಒಬ್ಬ ಕವಿ ಬರೀತಾನೆ, ಅತ್ತ ಎನ್ನಡ ಇತ್ತ ಹೆಕ್ಕಡ ಮಧ್ಯದಲ್ಲಿ ಕನ್ನಡ ಗಡಗಡ ಅಂತ ಪರಿಸ್ಥಿತಿ ಕಾಲ ಅವತ್ತು ಬೆಂಗಳೂರದು. ಸೇಮ್ ಕಾವೇರಿ ಇಶ್ಯೂ 2004 ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ. ಇವರು ಆಂಜನೇಯ ದೇವಸ್ಥಾನದಲ್ಲಿ ಶಪಥ ಮಾಡ್ತಾರೆ, ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ನಾನು ನೀರನ್ನ ತಮಿಳ್ನಾಡಿಗೆ ಕೊಡಲ್ಲ ಅಂತ. ನನಗೆ ಮಾಧ್ಯಮದವರು ನಾನು ರಾತ್ರಿ 2 ಗಂಟೆಲಿ ಫೋನ್ ಮಾಡ್ತಾರೆ, ಗೌಡ್ರೆ ಕೃಷ್ಣ ಅವರು TMC ನೀರು ಬಿಟ್ಟರು ಅಂತ. ಇವತ್ತಿನ ನಟರಿಗೆ ಆ ಬದ್ಧತೆ ಇಲ್ಲ. ಯಾರು ಬೇಕಾದ್ರೂ ಸ್ಕ್ರೀನ್ ಮೇಲೆ ಕನ್ನಡದ ಪ್ರೀತಿ ತೋರಿಸ್ಬೋದು, ಕನ್ನಡದ ಡೈಲಾಗ್ಗಳು ಹೊಡಿಬೋದು. ಅವರು ನೈಜವಾದ ಕನ್ನಡದ ಪ್ರೀತಿ ಕಾಳಜಿ ಇದೆಯಾ ಅಂತ ಕೇಳಿದ್ರೆ ಅವ್ರಿಗಿರುವುದಿಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.